ನಮ್ಮ ಒಂದು ಜರ್ನಿ ಪ್ರೊಸೆಸ್ಸಲ್ಲಿ ಯಾವ್ದಾದ್ರು ಒಂದು ಡಿಸ್ಟರ್ಬ್ ಮಾಡಿರುತ್ತೆ. ಒಂದು ಸೋಲ್ ಇಲ್ಲ ಇದ್ರಲ್ಲಿ ಗೆಲ್ಬೇಕಾಗಿತ್ತು ನಾನು ಸೋತೆ. ಎಲ್ಲಿ ಮಿಸ್ಟೇಕ್ ಆಯ್ತು ಅನ್ನೋ ಥರದಲ್ಲಿ ಒಂದು ನಮ್ಮನ್ನ ಡಿಸ್ಟರ್ಬ್ ಮಾಡಿರುತ್ತೆ. ಆ ರೀತಿ ಯಾವ್ದಾದ್ರು ಒಂದು ಡಿಸ್ಟರ್ಬ್ ಆಗಿದ್ರಾ? ಅಂದರೆ ಸೋತ್ವಿ ಅಂತ ಅಲ್ಲ, ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಬಹುದಿತ್ತು ಅಂತ ಅನಿಸ್ತು ಸಿನಿಮಾಗಳು ಕೆಲವು. ಲೈಕ್ ಈ ಗೀತಾ ಕ್ಯಾರೆಕ್ಟರ್ ಎಲ್ಲ ಅವ್ರಿಗೆ ತುಂಬ ಇಷ್ಟ ಆಯಿತು. ಚೆನ್ನಾಗೂ ಆಯಿತು ಸಿನಿಮಾ, ಅಂದರೆ ಆ ಮಟ್ಟಕ್ಕೆ ಆಗದಿದ್ರು ಕೂಡ. ಬಟ್ ಅವ್ರಿಗೆ ಆ ಕ್ಯಾರೆಕ್ಟರ್ಗಳು ಕೆಲವು ಹಿ ಲೈಕ್ಸ್ ಟು ಪ್ಲೇ ಅಂಥದ್ದು ಅವ್ರಿಗೆ ಅನಿಸಿದ್ದು. ಲೈಕ್ ಸಿನಿಮಾಗಳು ಇದೆ ಶೈಲೂನು ಇವಾಗ ಹಂಗೆ ನೋಡೋಕೆ ಹೋದರೆ ಆ ಕ್ಯಾರೆಕ್ಟರು ಇನ್ನೂ ಚೆನ್ನಾಗಿ ಹೋಗ್ಬೋದಿತ್ತು ಆ ಸಿನಿಮಾ. ಮೇ ಬಿ ಪ್ರಚಾರ ಸಾಲಿಲ್ವೋ, ಜನರಿಗೆ ತಲುಪಲಿಲ್ವೋ ಗೊತ್ತಿಲ್ಲ ನನಗೆ. ಸರ್ಟನ್ ಕ್ಯಾರೆಕ್ಟರ್ಸ್ ಇದು ಚೆನ್ನಾಗಿತ್ತಲ್ವಾ ಅಂತ ಅನಿಸಿದೆ ಅವ್ರಿಗೆ. ಕಾಲ್ ಶೀಟ್ ಇದೆಯಾ ನಿಮಗೆ ಮತ್ತೆ ನಮ್ಮ ಗಣಪ ಅವ್ರದ್ದು? ಯಾವತ್ತು ಕೇಳಿದ್ರು ಕೊಡ್ತಾರೆ. ನಾವೇ ಇವಾಗ ಒಂಚೂರು ಬೇಡ ಬೇರೆ ಎಲ್ಲ ಮುಗಿಸ್ಕೊಟ್ಬಿಡೋಣ ಬೇಗ ಅಂತ. ಎಷ್ಟು ಬೇರೆಯವ್ರಿಗೆ ನಮ್ಮ ಗಣೇಶ್ ಅವ್ರದ್ದು ಕಾಲ್ ಶೀಟ್ ಮೆಲ್ಲಿಗೆ ಹೇಳ್ಬಿಡಿ, ಜೋರಾಗಿ ಹೇಳ್ಬೇಡಿ. ಅವ್ರನ್ನೇ ಕೇಳಿ. ಅಲ್ಲ ನೀವು ಪ್ರೊಡ್ಯೂಸರ್ ಅಲ್ಲ, ನಿಮ್ಮ ಹತ್ರ ಕಾಸು ಕೇಳ್ತಾರೆ. ಸ್ವಲ್ಪ ಕಮ್ಮಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಬಟ್ ಸೊ ಮಗ ಮತ್ತೆ ಗಣೇಶ್ ಅವ್ರು ಇಬ್ಬರನ್ನ ಹಾಕೊಂಡು ಏನಾರ ಒಂದು ಅಪ್ಪ ಮಗನ ಒಂದು ಬಾಂಧವ್ಯದ ಒಂದು ಸಿನಿಮಾದ ಏನಾದರೂ ಸಬ್ಜೆಕ್ಟ್ ಬಂದರೆ ಮಾಡ್ತೀರಾ? ಅದು ಇಷ್ಟ ಇದೆಯಾ? ಎಸ್, ಇಷ್ಟ ಇದೆ. ಒಂದು ಸಿನಿಮಾ ಮಾಡ್ತಿದ್ದಾನೆ ನನ್ನ ಮಗ, ಡಿ ಡಿಕ್ಕಿ ಅಂತ. ಅಪ್ಪ ಮಗನ ಬಾಂಧವ್ಯನೇ. ಮೊನ್ನೆ ಇನ್ಫ್ಯಾಕ್ಟ್ ಪ್ರೇಮ್ ಸರ್ಗೂ ಹೇಳ್ತಾ ಇದ್ದೆ, ನಿಮ್ಮ ಅವ್ರ ತಂದೆಯಾಗಿ ಪ್ರೇಮ್ ಅವರು ಮಾಡ್ತಾ ಇದ್ದಾರೆ, ನೆನಪಿರಲಿ ಪ್ರೇಮ್ ಅವರು. ಅವ್ರಿಗೂ ಹೇಳ್ತಾ ಇದ್ದೆ ನಾನು, ನೋಡಿ ನಿಮ್ಮ ಮಗ ಅಂದರೆ ತೆರೆಯ ಮೇಲೆ ಮಗ ಅಂತ ಹೇಳಿಬಿಟ್ಟು. ಸೊ ಅಪ್ಪ ಮಗನ ಬಾಂಧವ್ಯದ ಬಗ್ಗೆನೇ ಅದು ಸಿನಿಮಾ. ಆ ಕಾಂಬಿನೇಷನ್ ನೋಡೋಕ್ಕೆ ಕಾಯ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ ಅಂತ ಕೇಳಿದ್ದೀನಿ ನಾನು. ಸೊ ಐ ಥಿಂಕ್ ಆ ಸಿನಿಮಾ ಚೆನ್ನಾಗಿರುತ್ತೆ. ಎಷ್ಟು ಸಂಪಾದಿಸೋರ ಗೊತ್ತಿಲ್ಲ ನಮಗೆ ಗಣೇಶ್ ಅವರು, ಆದರೆ ಇಂಡಸ್ಟ್ರಿ ಸಿಕ್ಕಾಪಟ್ಟೆ ಸಂಪಾದಿಸಿದ್ದಾರೆ. ಅದು ಇತ್ತೀಚೆಗೆ ನಿಮ್ಮ ಸಿನಿಮಾ ಬಂದಾಗ ಗೊತ್ತಾಯಿತು. ಹಾಡು ಬಂದಾಗ ಎಲ್ಲರೂ ಎಷ್ಟು ಸಪೋರ್ಟ್ ಮಾಡಿದ್ರು ಅಲ್ಲ. ಆ ಒಂದು ಬಾಂಡಿಂಗ್ ಬಗ್ಗೆ ಏನು ಹೇಳ್ತಾರೆ, ಇಂಡಸ್ಟ್ರಿಯ ಸಪೋರ್ಟ್ ಬಗ್ಗೆ? ಐ ಟೋಲ್ಡ್ ಯು ಈಸ್ ಲೈಕ್ಡ್ ಬೈ ಎವ್ರಿಬಡಿ. ಎಲ್ಲರೂ ಅವ್ರನ್ನ ಒಂಥರ ಹಿ ಈಸ್ ನೈಸ್ ಟು ಎವ್ರಿ ಒನ್. ಆ ಒಂದು ಈ ಬುದ್ಧಿ ಇಲ್ಲ ಅಂದರೆ ಅವ್ರು ಇದು ಬರಬಾರ್ದು, ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಳ್ಳೋದು ಅವ್ರು ಯಾವಾಗಲೂ ಕೂಡ. ಆ್ಯಂಡ್ ದಟ್ ಈಸ್ ಹಿಮ್. ಅದರಲ್ಲಿ ಏನೂ ಇದೇ ಇಲ್ಲ ಅಂದರೆ, ಅದು ನಾಟಕೀಯ ಏನೂ ಇಲ್ಲ ಅದರಲ್ಲಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಳ್ಳೋದು. ಸಿನಿಮಾ ಬೆಳಿಬೇಕು, ಸಿನಿಮಾಗಳು ಚೆನ್ನಾಗಾಗಬೇಕು. ಆ ಸಿನಿಮಾ ಚೆನ್ನಾಗಾಗ್ತಿದ್ರೆ ನಮ್ಮ ಸಿನಿಮಾಗೂ ಜನ ಬರಲ್ಲ ಅಂತಾರೆ ಅವರು. ಜನ ಥಿಯೇಟ್ರಿಗೆ ಬರಲೇಬೇಕು ನಮ್ಗೆ, ಯಾವಾಗ ನಮ್ದು ಚೆನ್ನಾಗಾಗೋದು ಅಂತ. ಸೊ ಹಿ ಈಸ್ ಲೈಕ್ಡ್ ಬೈ ಎವ್ರಿ ಒನ್ ಬಿಗಿನಿಂಗಿಂದ, ನೋ ಹ್ಯಾಸಲ್ಸ್. ಸೊ ಗಣೇಶ್ ಸರ್ ಬಗ್ಗೆ ಮಾತಾಡೋಕ್ಕೆ ಸಿಕ್ಕಾಪಟ್ಟೆ ಜನ ಮಾತಾಡ್ತಾರೆ, ನಾನು ಆಗಲೇ ಹೇಳಿದೆ. ಸೊ ಹಾಗೆ ಹೀಗೆ ಅನ್ನುವಂಥದ್ದು ಅವರ ಫ್ಯಾಮಿಲಿ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಆ ಒಂದು ವಿಚಾರದಲ್ಲಿ ಗಣೇಶ್ ಸರ್ ಬಗ್ಗೆ ಹೇಳೋದಾದರೆ ಫ್ಯಾಮಿಲಿ ಅಂದರೆ ಅವ್ರ ಬ್ರದರ್ಸ್ ವಿಚಾರವಾಗಿ ಸೊ ಅವ್ರು ಸಪೋರ್ಟೇ ಮಾಡೋ, ಯಾಕಂದ್ರೆ ಅವ್ರು ಏನು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತು. ಅಯ್ಯೋ ಇಲ್ಲಪ್ಪ, ಆಯಿತು ಇದೆಲ್ಲ ರೂಮರ್ಸ್ ಇರಬೇಕು ಗೊತ್ತು ಅಂತ ನಾನು ಹೇಳಿದ್ನಲ್ಲ. ಅದೇನೆ. ಅವ್ರು ಯಾವತ್ತು ಇನ್ಫ್ಯಾಕ್ಟ್ ಅವ್ರ ತಮ್ಮ ಮೊನ್ನೆ ಮಹೇಶು ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಅಣ್ಣ ಮಾಡಿ ಅಂದರೆ ನಮಗೆ ಕಣ್ಣೀರು ಬರುತ್ತೆ, ನಮ್ಮ ಅಣ್ಣ ನಮಗೋಸ್ಕರ ತುಂಬ ಮಾಡಿದ್ದಾರೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ನಾ ಹೇಳಿಲ್ವ, ಎಲ್ಲ ಟೈಮ್ ಬಂದಾಗ ಅದಾಗೆ ಅದು ಬರುತ್ತೆ ಆಚೆ ಅಂತ ಹೇಳ್ಬಿಟ್ಟು. ಎಲ್ಲ ರೂಮರ್ಸ್ಗಳು ಏನೇನೋ ಬರೆದ್ರು, ಏನೇನೋ ಇದು ಮಾಡಿದ್ರು, ಸ್ಪ್ರೆಡ್ ಮಾಡಿದ್ರು, ಫ್ಯಾಮಿಲಿಗೆ ಮಾಡಿಲ್ಲ, ಇದು ಮಾಡಿಲ್ಲ. ಅದನ್ನು ನಾವು ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ ಏನು ಮಾಡಿದ್ದೀವಿ ಅಂತ. ಒಂದಿನ ಎಲ್ಲರಿಗೂ ಗೊತ್ತಾಗುತ್ತೆ, ಮತ್ತು ಅವ್ರವ್ರ ಖುಷಿ ಇದ್ದರೆ ಸಾಕು. ಅವ್ರಗಳಿಗೆ ಅನಿಸಿದೆ ಅಲ್ವಾ ನಾವು ಮಾಡಿದೆ, ಅಷ್ಟೇ ಸಾಕು ನಮಗೆ. ಹೇಗಿದ್ದಾರೆ ಮೇಡಮ್ ತ್ರಿಮೂರ್ತಿಗಳು ಅಣ್ಣ ತಮ್ಮಂದಿರು? ಚೆನ್ನಾಗಿದ್ದಾರೆ, ದೆ ವೆರಿ ನೈಸ್. ಅಣ್ಣ ಅಂದರೆ ತುಂಬ ರೆಸ್ಪೆಕ್ಟು, ಭಯ ಆ್ಯಂಡ್ ರೆಸ್ಪೆಕ್ಟ್, ಗುಡ್. ಅಣ್ಣನ ಅಚೀವ್ಮೆಂಟ್ ಮೇಲೆ ಅವ್ರಿಗೆ ರೆಸ್ಪೆಕ್ಟ್ ಇದೆ, ಅದು ಖುಷಿ ನಮಗೆ. ಸೊ ಒಟ್ಟಾರೆಯಾಗಿ ಗೋಲ್ಡನ್ ಸ್ಟಾರ್ ಅವರನ್ನ ಕಂಪ್ಲೀಟ್ ಮ್ಯಾನ್ ಅಂತ ಹೇಳ್ಬೋದು ನಾವು. ಎಸ್, ಅಫ್ಕೋರ್ಸ್. ಎಷ್ಟು ಲಕ್ಕಿ ಅಂತದೆ ಗಣೇಶ್ ಅವರ ಪತ್ನಿ ಆಗಿರೋದಂಥದ್ದು, ಎಷ್ಟು ಹೆಮ್ಮೆ ಅನ್ಸುತ್ತೆ. ಐ ಆಮ್ ವೆರಿ ಲಕ್ಕಿ ಬಿಕಾಸ್ ಐ ಟೋಲ್ಡ್ ಯು ಈಸ್ ಲೈಕ್, ಐ ಥಿಂಕ್ ನಮ್ಮಿಬ್ಬರ ಒಂದು ಬಾಂಡಿಂಗ್ ಇದೆ ಅಲ್ಲ, ವಿ ಅಂಡರ್ಸ್ಟುಡ್ ಈಚ್ ಅದರ್ ಪ್ರಾಪರ್ಲಿ. ನಮಗೇನು ಬೇಕು, ಯಾವ ರೀತಿಯಲ್ಲಿ ನಾವು ಬದುಕಬೇಕು. ವಿ ಆರ್ ವೆರಿ ಪ್ರಾಕ್ಟಿಕಲ್. ಡ್ರಾಮಾ ಮಾಡೋಕ್ಕೆ ನಮಗೆ ಬರಲ್ಲ. ಐ ಆಮ್ ಆಲ್ಸೋ ಲಿಟಲ್ ಔಟ್ರೈಟ್. ಅವರು ಹಂಗೇನೆ, ಇದು ಹಿಂಗೆ ದಿನಚರಿ ನಮ್ಮದು ಹಿಂಗೆ ನಡಿಬೇಕು, ಹಂಗೆ ನಡ್ಕೊಂಡು ಹೋಗ್ತಾ ಇದೆ, ಸಾಕು ನಮಗೆ. ಕೊನೆಯದಾಗಿ ಮೇಡಮ್, ಗಂಡ ಹೆಂಡತಿ ಜಗಳ ಯಾವತ್ತಾದ್ರೂ ಆಗಿದೆಯಾ ಮನೆಯಲ್ಲಿ? ಆಗ್ತಾನೆ ಇರುತ್ತೆ. ಇನ್ನು ಗಂಡ ಆಗ್ತಾನೆ ಇರುತ್ತೆ. ಆ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಬೆಳಗ್ಗೆದ್ದು ನಾನು ಅವ್ರಿಗೆ ಗೊತ್ತಿರಲ್ಲ, ನಂದು ಇಡೀ ದಿನಚರಿಯಲ್ಲಿ ಇಡೀ ಬೆಳಿಗ್ಗೆ ಆ ಕೆಲಸ ನಡಿಬೇಕು, ಈ ಕೆಲಸ ನಡಿಬೇಕು, ನಂದು ಕಿರ್ಚಾಟ ಒಂದು ಕಡೆ ಸೌಂಡ್, ಇವಳದೊಂದು DTS ನಡೀತಾ ಇರುತ್ತೆ ಸೈಡಲ್ಲಿ ಅಂತಾರೆ. ಕೆಲವೊಮ್ಮೆ ಅವ್ರಿಗೆ ಎಷ್ಟು ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಅದಕ್ಕೆ ಕೋಪ. ಸೊ ಸಮಥಿಂಗ್ ಸ್ಮಾಲ್ ವಿಷಯಕ್ಕೆ. ಹಾಗಾದ್ರೆ ತೆರೆ ಮೇಲೆ ಗಣೇಶ್ ಅವರು ಮಾತಾಡ್ತಾರೆ, ಮನೆ ಒಳಗಡೆ ನೀವು ಜಾಸ್ತಿ ಮಾತಾಡ್ತೀರಾ? ಮಾತಾಡಲೇಬೇಕು. ಮನೆ ಕೆಲಸ ನಿಮ್ಮ ಮನೆಯಲ್ಲೇ ನೋಡಿ ಹೋಗಿಬಿಟ್ಟು ಹಿಂಗೆ ನಡೀತಾ ಇರುತ್ತೆ ಬೆಳಗಿಂದ ಸಂಜೆ ಕೆಲಸಗಳಂತ.
ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಒಂದು ಪ್ರಚಾರದಲ್ಲಿ ಬ್ಯುಸಿ ಇದ್ದೀರಾ, ಎಲ್ಲ ಕಡೆ ಓಡಾಡ್ತಿದ್ದೀರಾ. ಸೊ ಅದರಲ್ಲೂ ಕೂಡ ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋಗೆ ಬಂದು ಒಂದಷ್ಟು ನಿಮ್ಮ ವೈಯಕ್ತಿಕ ಸಿನಿಮಾ ಅಲ್ಲ, ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ನಮ್ಮ ಜೊತೆಲಿ ಹಂಚ್ಕೊಳ್ಳೋದಕ್ಕೆ ಸೊ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸತೀಶ್ ಅವರೇ. ಇದಾಗಿತ್ತು ರಿಪಬ್ಲಿಕ್ ಕನ್ನಡದ ವಿಶೇಷವಾದಂತಹ ಒಂದು ಕಾರ್ಯಕ್ರಮ. ಸೊ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.